ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ನರೇಗಾ ಬಚಾವ್ ಸಂಗ್ರಾಮದ ಅಂಗವಾಗಿ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಮುಖಂಡರ ಸಭೆ. ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿ ಬಾಡಿಗೆ ವಿಳಂಬ, ಕೋರ್ಟ್ ಆದೇಶ, ಸಾಮಗ್ರಿಗಳ ಜಪ್ತಿ. ಜನವರಿ 16ರಂದು ಮನ್ರೇಗಾ ಬಚಾವ್ಗಾಗಿ ಉಪವಾಸ ಸತ್ಯಾಗ್ರಹ. ಎಂಎಲ್ಸಿ ಬಸನಗೌಡ ಬಾದರ್ಲಿ. ನಮಗೂ ರಾಜಕೀಯ ಗೊತ್ತು, ರೌಡಿಜಮ್ಮು ಗೊತ್ತು, ಬಾಬುಗೌಡ ವಿರುದ್ಧ ಗುಡುಗಿದ ಸೋಮನಗೌಡ ಬಾದರ್ಲಿ. ಡಾಕ್ಟರ್ ಮಲ್ಲಿಕಾರ್ಜುನ್ ಕಮತಿಗೆ ಅವರ ಜವಾರಿ ಜರ್ನಿ ಕೃತಿ ಬಿಡುಗಡೆ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ನರೇಗಾ ಮರಳಿಸಿ ಉದ್ಯೋಗ ಹಕ್ಕು ಉಳಿಸಲು, ಗ್ರಾಮಗಳ ಸ್ವಯಂ ಆಡಳಿತ ಹಕ್ಕು ಮರುಸ್ಥಾಪಿಸಲು, ನಮ್ಮದೇ ಯೋಜನೆ ನಮ್ಮದೇ ಆಡಳಿತ ನಮ್ಮದೇ ಉದ್ಯೋಗ ಎನ್ನುವ ನರೇಗಾ ಮರುಜಾರಿಗಾಗಿ ಕಾಂಗ್ರೆಸ್ ಪಕ್ಷ ನರೇಗಾ ಬಚಾವ್ ಸಂಗ್ರಾಮ್ ಹೆಸರಿನಲ್ಲಿ ಸಾಂಕೇತಿಕ ಧರಣಿ, ಜನಸಂಪರ್ಕ ಸಭೆ ಮತ್ತು ಪಾದಯಾತ್ರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮ ಜಾರಿ ಮಾಡಲು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ, ಮುಖಂಡರಿಗೆ ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಕರೆ ನೀಡಿದರು. ನಗರದ ಕೋಟೆ ಈರಣ್ಣ ಕಲ್ಯಾಣ ಮಂಟಪದಲ್ಲಿ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕರೆದಿದ್ದ ಮುಖಂಡರ ಹಾಗೂ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗ್ರಾಮೀಣ ಜನವಿರೋಧಿ ಅಂಶಗಳನ್ನು ವಿಜಿ ರಾಮ್ಜಿ ಯೋಜನೆಯನ್ನು ಬಿಜೆಪಿ ಸರ್ಕಾರ ತಂದಿದ್ದು, ಇದನ್ನು ವಿರೋಧಿಸಿ ಕಾಂಗ್ರೆಸ್ ಪಕ್ಷ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ನಾಳೆ ಜನವರಿ 13ರಂದು ಬೆಂಗಳೂರಿನಲ್ಲಿ ಶಾಸಕರ, ಸಚಿವರ, ಕಾಂಗ್ರೆಸ್ ಪಕ್ಷದ ಪ್ರಮುಖ ಮುಖಂಡರ 2ನೇ ವಿಸ್ತೃತ ಸಭೆ, ಜನವರಿ 15ರಿಂದ 17 ತಾರೀಕಿನವರೆಗೂ ಜಿಲ್ಲಾ ಕೇಂದ್ರದಲ್ಲಿ ಒಂದು ದಿನ ಸಾಂಕೇತಿಕವಾಗಿ ಧರಣಿ ಕಾರ್ಯಕ್ರಮ, ಜನವರಿ 18ರಿಂದ 29ರವರೆಗೆ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜನಸಂಪರ್ಕ ಸಭೆ, ಜನವರಿ 29ರಿಂದ ಫೆಬ್ರವರಿ 26ರವರೆಗೆ ಪಂಚಾಯಿತಿ ಮಟ್ಟದಲ್ಲಿ 5ರಿಂದ 10 ಕಿಲೋಮೀಟರ್ವರೆಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಈ ವಿಷಯವನ್ನು ಇಲ್ಲಿ ಭಾಗವಹಿಸಿರುವ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲರಿಗೂ ಮನವರಿಕೆ ಮಾಡಿಕೊಡುವ ಮೂಲಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಎಂದು ಶಾಸಕ ಹಂಪನಗೌಡ ಬಾದರ್ಲಿ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಲಿಂಗಪ್ಪ ದಡೇಸೂಗೂರ್, ಕಾಜಿ ಮಲ್ಲಿಕ್, ಮುಖಂಡರಾದ ಆರ್ ತಿಮ್ಮಯ್ಯ ನಾಯಕ್, ಲಿಂಗರಾಜ್ ಅಂಚನಾಳ್, ರಂಗನಗೌಡ ಗೊರೆಬಾಳ್, ಅಶೋಕ್ ಉಮ್ಲೂಟಿ, ಎನ್ ಅಮರೇಶ್, BH ನಾಯಕ್, ಅರುಣ್ ಕುಮಾರ್ ನಾಯಕ್ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿದ್ದರು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದರೆ ವಿಕೇಂದ್ರೀಕರಣ ವ್ಯವಸ್ಥೆಗೆ ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಕಾನೂನಿಗೆ ತಿದ್ದುಪಡಿಯನ್ನು ತಂದರು. ಕಾನೂನಿಗೆ ತಿದ್ದುಪಡಿ ಎಂತ ತಿದ್ದುಪಡಿ, ಒಂದು ಕರಾಳ ತಿದ್ದುಪಡಿಯನ್ನು ಈ ದೇಶದಲ್ಲಿರತಕ್ಕಂಥ 40% ಬಡ ಜನತೆಗೆ ಒಂದು ಕರಾಳ ಯೋಜನೆಯನ್ನ ತಿದ್ದುಪಡಿ ಮಾಡಿ ಆ ಜನರ ಒಂದು ಕಾಮಗಾರಿಗಳಿಗೆ ಮತ್ತು ಅವರ ಅಧಿಕಾರಕ್ಕೆ ಮೊಟಕುಗೊಳಿಸ್ತಕ್ಕಂಥ ಕಾನೂನನ್ನು ತಂದಿರತಕ್ಕಂಥ ವಿಚಾರ. ಇವೆಲ್ಲ ವಿಚಾರವನ್ನ ಗಮನ ಹರಿಸಿ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಡೀ ರಾಜ್ಯಾದ್ಯಂತ, ಇಡೀ ರಾಷ್ಟ್ರಾದ್ಯಂತ ಈ ನರೇಗಾ ಹಳೆಯ ಯೋಜನೆಯನ್ನ ಪುನಃ ಜಾರಿ ಮಾಡಬೇಕು. ಹೊಸದಾಗಿ ಬಿಜೆಪಿ ಸರ್ಕಾರ ತಂದಿದೆ, ಆ ಯೋಜನೆಯನ್ನು ರದ್ದುಪಡಿಸಬೇಕು, ಕಾನೂನಿಗೆ ತಿದ್ದುಪಡಿ ಮಾಡಬೇಕು ಪುನಃ ಒಂದು ಯೋಜನೆಯನ್ನು ಇಟ್ಟುಕೊಂಡು ಎಲ್ಲ ಇಡೀ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಘಟಕಗಳಿಗೆ ಒಂದು ಸೂಚನೆಯನ್ನು ಕೊಟ್ಟು ಆ ಸೂಚನೆ ಅಡಿಯಲ್ಲಿ ಇವತ್ತಿನ ಕಾರ್ಯಕ್ರಮಗಳು ನಡೀಬೇಕು ಅನ್ನೋ ಒಂದು ಯೋಜನೆಯನ್ನಿಟ್ಟು ಒಂದು ಸಭೆಯನ್ನು ಇವತ್ತು ನಾವು ಕಾರ್ಯಕ್ರಮ. ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿ ಸಾಮಗ್ರಿಗಳ ಜಪ್ತಿಗೆ ಸಿಂಧನೂರು ಹಿರಿಯ ಶ್ರೇಣಿ ನ್ಯಾಯಾಲಯದ ಆದೇಶ ನೀಡಿದ್ದು, ವಸತಿ ನಿಲಯಕ್ಕಾಗಿ ಖಾಸಗಿಯವರ ಕಟ್ಟಡ ಪಡೆದು ಬಾಡಿಗೆ ಪಾವತಿಸದೆ ವಿಳಂಬ ಮಾಡಿದ ಹಿನ್ನೆಲೆಯಲ್ಲಿ ಸೋಮವಾರದಂದು ಕಚೇರಿ ಎಲ್ಲ ಸಾಮಗ್ರಿಗಳು ಸಹ ಜಪ್ತಿ ಮಾಡಲಾಯಿತು. ಪ್ರಕರಣದ ಹಿನ್ನೆಲೆ ಕಂಪ್ಯೂಟರ್, ಟೇಬಲ್, ಚೇರ್, ಜೆರಾಕ್ಸ್ ಮಿಷಿನ್ ಹಾಗೂ ಇನ್ನಿತರೆ ಸಾಮಗ್ರಿಗಳನ್ನು ಕಚೇರಿಯಿಂದ ಹೊರಹಾಕಲಾಯಿತು. ನಗರದ ಖಾಜಾ ಸಾಬ್ ತಂದೆ ಶಂಸೂರ್ ಸಾಬ್ ಎಂಬುವವರು ಮೆಹಬೂಬಿಯಾ ಕಾಲೋನಿಯಲ್ಲಿರುವ ತಮ್ಮ ಕಟ್ಟಡವನ್ನು ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಕ್ಕಾಗಿ ಬಾಡಿಗೆಗೆ ಕೊಟ್ಟಿದ್ದರು. ಆದರೆ ಸಮಾಜ ಕಲ್ಯಾಣ ಇಲಾಖೆಯು ಸಕಾಲದಲ್ಲಿ ಬಾಡಿಗೆ ಪಾವತಿಸದೆ ವಿಳಂಬ ಧೋರಣೆ ಅನುಸರಿಸಿದ ಕಾರಣ 2025 ಡಿಸೆಂಬರ್ 24ರಂದು ಕೋರ್ಟ್ನಲ್ಲಿ ದಾವೆ ಹೂಡಿದ್ದರು. ಕೋರ್ಟ್ 10,90,665 ರೂಪಾಯಿ ಬಾಡಿಗೆ ಹಾಗೂ ಬಡ್ಡಿ 8,17,980 ರೂಪಾಯಿ ಹಾಗೂ ಇತರೆ ಸೇರಿ ಒಟ್ಟು 20,03,772 ರೂಪಾಯಿ ಕಟ್ಟಡ ಮಾಲೀಕರಿಗೆ ಪಾವತಿಸಲು ಸಮಾಜ ಕಲ್ಯಾಣ ಇಲಾಖೆಗೆ ಆದೇಶ ಮಾಡಿತ್ತು. ಇಲಾಖೆಯ ಅಧಿಕಾರಿಗಳು ಕೋರ್ಟ್ ಆದೇಶದಂತೆ ನಿಗದಿತ ಅವಧಿಯಲ್ಲಿ ಹಣವನ್ನು ಪಾವತಿಸಿರಲಿಲ್ಲ.
ಈ ಹಿನ್ನೆಲೆಯಲ್ಲಿ ದಾವೆದಾರರ ಮನವಿಯನ್ನು ಮಾನ್ಯ ಮಾಡಿದ ಕೋರ್ಟ್ ಇಲಾಖೆಯ ಕಚೇರಿಯ ಸಾಮಗ್ರಿಗಳ ಜಪ್ತಿಗೆ ಆದೇಶ ಹೊರಡಿಸಿದೆ. ದಾವೆದಾರರಾದ ಖಾಜಾ ಸಾಬ್ ಅವರ ಪರ ವಕೀಲ್ ಎನ್ ರಾಮನಗೌಡ ವಾದಿಸಿದ್ದರು. ಅವರ ವಿರುದ್ಧ ಹಣ ವಸೂಲಿಗಾಗಿ ಆದೇಶ ಮಾಡಿದ ಸಲುವಾಗಿ ಈ ಅಮಲ್ ಜಾರಿ ಕೇಸ್ ನಂಬರ್ 32/2025ರಂತೆ ಹಣ ವಸೂಲಿಗಾಗಿ ಈ ಪೆಟಿಷನ್ ಹಾಕಿದಾಗ ಸಮಾಜ ಕಲ್ಯಾಣ ಇಲಾಖೆ ಮತ್ತು ರಾಯಚೂರವರಿಗೆ ನೋಟಿಸ್ಗಳು ಜಾರಿಯಾಗಿರುತ್ತವೆ. ನೋಟಿಸ್ಗಳು ಜಾರಿಯಾದ ನಂತರ ಅವರು ಸುಮಾರು 1 ತಿಂಗಳ ಅವಧಿಗೆ ಸಮಯ ಪಡೆದು 1 ತಿಂಗಳ ಅವಧಿಯಲ್ಲಿ ಹಣ ಪಾವತಿ ಮಾಡುತ್ತೆಂದು ಮಾನ್ಯ ನ್ಯಾಯಾಲಯದಲ್ಲಿ ವಾಗ್ದಾನ ಮಾಡಿ ಹೋಗಿದ್ದರು. ಆದರೆ ಸುಮಾರು 8-9 ತಿಂಗಳವರೆಗೆ ಅವಕಾಶ ಕೊಟ್ಟರೂ ಸಹ ಹಣ ನ್ಯಾಯಾಲಯದಲ್ಲಿ ಜಮಾ ಮಾಡಲಿಲ್ಲ. ಹೀಗಾಗಿ ಸಿಂಧನೂರಿನ ಸಮಾಜ ಕಲ್ಯಾಣ ಇಲಾಖೆ ಆಫೀಸಿಗೆ ಸಂಬಂಧಪಟ್ಟಂಥ ಚರಸೊತ್ತುಗಳು, ಟೇಬಲ್ಲು, ಕುರ್ಚಿ, ಕಂಪ್ಯೂಟರು, ಫ್ಯಾನು, ರ್ಯಾಕ್ಸು, ಜೆರಾಕ್ಸ್ ಮಿಷನ್ ಮತ್ತು ವಾಹನ ಸಂಬಂಧಪಟ್ಟಂಗಿದ್ದರೆ ವಾಹನಗಳ 2 ವೀಲರ್ ಮತ್ತು 4 ವೀಲರ್ ವಾಹನಗಳ ಜಪ್ತಿಗಾಗಿ ಮಾನ್ಯ ನ್ಯಾಯಾಲಯವನ್ನು ವಿನಂತಿಸಿಕೊಂಡಾಗ ಮಾನ್ಯ ನ್ಯಾಯಾಲಯ ನಮ್ಮ ಅರ್ಜಿಯನ್ನು ಪುರಸ್ಕರಿಸಿ ಸಿಂಧನೂರು ಸಮಾಜ ಕಲ್ಯಾಣ ಇಲಾಖೆಯ ಈ ಸ್ವತ್ತುಗಳನ್ನು ಜಪ್ತಿ ಮಾಡಲಿಕ್ಕೆ ಆದೇಶ ನೀಡಿದ ಮೇರೆಗೆ ಇಂದು ಬಂದು ನಾವು ಡಿಕ್ರಿದಾರರಾದಂಥ ಖಾಜಾ ಹುಸೇನ್ ಮತ್ತು ಇತರರೊಂದಿಗೆ ನಮ್ಮ ಆಫೀಸ್ ಸಹೋದ್ಯೋಗಿ ವಕೀಲರೊಂದಿಗೆ ಬಂದು ಆಫೀಸಿನ ಸಾಮಾನುಗಳನ್ನು ಜಪ್ತಿ ಮಾಡಲಾಗಿರುತ್ತದೆ. ಪಕ್ಷದ ನಿರ್ದೇಶನದಂತೆ ರಾಜ್ಯಾದ್ಯಂತ ಮನ್ರೇಗಾ ಬಚಾವ್ ಸಂಗ್ರಾಮ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ. ಜನವರಿ 16ರಂದು ಮನ್ರೇಗಾ ಬಚಾವ್ಗಾಗಿ ತಾಲೂಕಾ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ, ತಾಲೂಕಿನ ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಜನವರಿ 18ರಿಂದ 29ರವರೆಗೆ ಜನಸಂಪರ್ಕ ಸಭೆ ಮತ್ತು ಜನವರಿ 29 ತಾಲೂಕಾ ಕಾಂಗ್ರೆಸ್ ಸಮಿತಿಯಿಂದ 5 ಕಿಲೋಮೀಟರ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯರಾದ ಬಸನಗೌಡ ಬಾದರ್ಲಿ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹೆಸರನ್ನು ಅಂದಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅಧಿಕಾರದ ಅವಧಿಯಲ್ಲಿ ಜಾರಿಗೆ ತಂದಿತ್ತು. ಈಗಿನ ಬಿಜೆಪಿಯ ಕೇಂದ್ರ ಸರ್ಕಾರ ಆ ಯೋಜನೆಯ ರೂಪುರೇಷೆಗಳನ್ನು ಸಂಪೂರ್ಣ ಬದಲಾವಣೆ ಮಾಡಿ ಬಡವರ ಹಾಗೂ ಉದ್ಯೋಗದ ಹಕ್ಕನ್ನು ಕಿತ್ತಿಕೊಳ್ಳುವ ಕೆಲಸವನ್ನು ಮಾಡುತ್ತಿದ್ದು, ಅದನ್ನು ವಿರೋಧಿಸಿ ಜನವರಿ 16ರಂದು ತಹಸೀಲ್ದಾರ್ ಕಚೇರಿ ಮುಂದೆ 1 ದಿನ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಉದ್ಯೋಗ ಪಡೆಯುವ ಹಕ್ಕನ್ನು ಹೊಂದಿದ್ದಾರೆ. ಅದನ್ನು ನಿಷ್ಕ್ರಿಯಗೊಳಿಸುವ ಹುನ್ನಾರ ಪ್ರಧಾನಿ ನರೇಂದ್ರ ಮೋದಿಯವರು ಹಾಗೂ ಗೃಹ ಮಂತ್ರಿ ಅಮಿತ್ ಶಾ ಅವರು ಮಾಡುತ್ತಿದ್ದಾರೆ. ಇದು ಬಡವರ ಹಕ್ಕನ್ನು ಕಿತ್ತಿ ಕೈಗಾರಿಕೆಗಳಿಗೆ ಒತ್ತು ಕೊಡುವ ಕೆಲಸ ಮತ್ತು ವರ್ಷದ 365 ದಿನ ಕೆಲಸವನ್ನು 60 ದಿನಕ್ಕೆ ಇಳಿಸಲು ಪ್ರಯತ್ನ ಇದಾಗಿದ್ದು ನಿರುದ್ಯೋಗ ತಾಂಡವಾಡಲು ಮಾಡುವ ಹುನ್ನಾರ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಶಿವಕುಮಾರ್ ಜವಳಿ, ವೆಂಕಟೇಶ್ ರಾಗಲ್ಪರ್ವಿ, ಶರಣಯ್ಯ ಸ್ವಾಮಿ ಕೋಟೆ, ವೀರರಾಜ್, ಅಮರೇಶ್ ಗಿರ್ಜಾಲಿ, ಹಬೀಬ್, ಖಾಜಾ ಸಾಬ್ ರೌಡ್ಕುಂದ, ಶಾಬಾಜ್, ಯೂಸುಫ್ ಯತ್ಮಾರಿ ಸೇರಿದಂತೆ ಅನೇಕರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. 14ನೇ ತಾರೀಕು ಶುಕ್ರವಾರ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಉಪವಾಸ ಸತ್ಯಾಗ್ರಹ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ಇವತ್ತೇನು ಜನಸಂಪರ್ಕ ಸಭೆಗಳನ್ನ ಆ ಪಂಚಾಯತಿ ಮಟ್ಟದಲ್ಲಿ ಮಾಡುವಂಥ ಕೆಲಸ, ಏನು 18ರಿಂದ 29ರವರೆಗೆ ಮಾಡುವಂಥ ಕೆಲಸ ಎಲ್ಲ ಪಂಚಾಯತಿಗಳಲ್ಲಿ ಮಾಡುವಂಥದ್ದು, ನಮ್ಮ ತಾಲೂಕಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಮಾಡುವಂಥದ್ದು ನಾವು ಮಾಡ್ತೀವಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತೇನು 1 ದಿವಸಗಳ ಪಾದಯಾತ್ರೆ ಏನು ಇವತ್ತು ನಮ್ಮ ಜನವರಿ 29ನೇ ತಾರೀಕು 5 ಕಿಲೋಮೀಟರ್ಗಳ ಪಾದಯಾತ್ರೆಗಳು ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಮನ್ರೇಗಾ ಬಚಾವ್ ಸಂಗ್ರಾಮ್. ಬಾಬುಗೌಡ ಬಾದರ್ಲಿ ತಿನ್ನುವ ಅನ್ನ ನಮ್ಮದು, ನೀವು ಅನುಭವಿಸುತ್ತಿರುವ ಆಸ್ತಿಯೆಲ್ಲ ನಮ್ಮದು, ನಮ್ಮ ಹತ್ತಿರ ದಾಖಲೆಗಳಿವೆ. ನಾವು ದ್ರೋಹ ಬಗೆಯುವ ಸಂಸ್ಕಾರ ಕಲಿತಿಲ್ಲ. ನಮಗೂ ನಿಮ್ಮಂತೆ ಏಕವಚನದಲ್ಲಿ ಮಾತನಾಡಲು ಬರುತ್ತದೆ. ನಮ್ಮ ಸಿಂಧನೂರು ತಾಲೂಕು ಶಾಂತಿಪ್ರಿಯವಾದ ಊರು, ದಳ್ಳೂರು ಹಚ್ಚಬೇಡಿ. ಬಳ್ಳಾರಿಯಲ್ಲಿ ನಡೆದ ಘಟನೆ ಸಿಂಧನೂರು ತಾಲೂಕಿನಲ್ಲಿ ಮರುಕಳಿಸುವುದು ಬೇಡ. ನಮಗೂ ರಾಜಕೀಯನೂ ಗೊತ್ತು, ರೌಡಿಸಮೂ ಗೊತ್ತು ಎಂದು ಸೋಮನಗೌಡ ಬಾದರ್ಲಿ ಸುಡಾ ಅಧ್ಯಕ್ಷ ಬಾಬುಗೌಡ ಬಾದರ್ಲಿ ವಿರುದ್ಧ ವಾಕ್ಸಮರ ನಡೆಸಿದರು. ನಗರದ ಪತ್ರಿಕಾ ಭವನದಲ್ಲಿ ಭಾನುವಾರದಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ತಂದೆ ತಾಯಿಯವರು ನಮಗೆ ಸಂಸ್ಕೃತಿ ಕಲಿಸಿದ್ದಾರೆ. ಬಾಬುಗೌಡರದು ದಡ್ಡತನ, ನಮ್ಮದು ದೊಡ್ಡತನ. ನಮಗೂ ಹಿರಿಯರಾದ ಶಾಸಕರ ಬಗ್ಗೆ ಗೌರವವಿದೆ. ನಾಲಿಗೆ ಹರಿಬಿಟ್ಟು ಮಾತನಾಡಲು ನಮಗೂ ಬರುತ್ತದೆ. MLC ಬಸನಗೌಡ ಬಾದರ್ಲಿಯವರು ತಂದ ಅನುದಾನ ಬಹಿರಂಗಪಡಿಸುವುದರಲ್ಲಿ ತಪ್ಪೇನಿದೆ ಹೇಳಲಿ. ನಮಗೆ ಸಿಂಧನೂರಿನ ಅಭಿವೃದ್ಧಿ ಮುಖ್ಯ. ನಮ್ಮ ಕುಟುಂಬ ಏನು ಸಹಾಯ ಮಾಡಿದೆ ಎಂಬುದು ಬಾಬುಗೌಡರ ತಾಯಿಗೆ ಗೊತ್ತು. ಅದನ್ನು ಅವರು ಅರಿತುಕೊಳ್ಳಲಿ. ಬಾಬುಗೌಡರೇ, ನೀವು ಎಷ್ಟು ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದೀರಿ ಎಂಬುದೆಲ್ಲ ನಮಗೆ ಗೊತ್ತು.
ದಾಖಲೆ ಸಹಿತ ನಾವು ಬಹಿರಂಗಪಡಿಸುತ್ತೇವೆ. 2013ರ ಚುನಾವಣೆಯಲ್ಲಿ ನಾವು ನಿಮಗೆ ಎಷ್ಟು ಕೆಲಸ ಮಾಡಿದ್ದೇವೆ ಎಂಬುದು ನಿಮ್ಮೆಲ್ಲರಿಗೂ ಗೊತ್ತು. ನೀವು ನನ್ನ ಸಹೋದರ ಬಸನಗೌಡ ಬಾದರ್ಲಿ ರಾಜ್ಯಾಧ್ಯಕ್ಷ ಆಗಬಾರದೆಂದು ಅನೇಕ ಸಲ ಪಿತೂರು ಮಾಡಿದ್ದೀರಿ. ಹಾಗೆ MLC ಕೂಡ ಆಗಬಾರದೆಂದು ದೆಹಲಿಗೆ ಪತ್ರ ಬರೆದಿದ್ದು ಗೊತ್ತಿದೆ. ಇದರಲ್ಲಿ ಯಾರದು ಸಣ್ಣತನ, ಯಾರದು ದೊಡ್ಡತನ? ನಿಮಗೆ ಯಾವುದೇ ನಮ್ಮ ಕುಟುಂಬದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ. ತಾಲೂಕಿನಲ್ಲಿ ನೀವು ಮಾಡುವ ಪ್ರತಿಯೊಂದು ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುತ್ತೇವೆ. ಬ್ಯಾನರ್ ಹರಿಯುವ ಸಂಸ್ಕೃತಿ ನಮಗೆ ಇಲ್ಲ. ಆತ್ಮಸಾಕ್ಷಿಯಾಗಿ ಹೇಳುತ್ತೇವೆ, ಸರ್ಕಾರಿ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಉಲ್ಲಂಘಿಸಿದ್ದು ನೀವು, ನಾವಲ್ಲ. ನೀವು ಬಸ್ಸುಗಳನ್ನು ನಿಮ್ಮಪ್ಪನ ಮನೆಯಿಂದ ತಂದಿಲ್ಲ. ತಿಮ್ಮಾಪುರದ ಹೊಲಗದ್ದೆ ಮಾರಿಯೂ ತಂದಿಲ್ಲ. ಪ್ರತಿ ಸಾರಿ ಕೂಡ MLC ಬಸನಗೌಡ ಬಾದರ್ಲಿಯವರಿಗೆ ಅವಮಾನ ಅಪಮಾನ ಮಾಡುತ್ತಾ ಬಂದಿದ್ದೀರಿ. ಬಳ್ಳಾರಿಯಲ್ಲಿ ನಡೆದ ಘಟನೆ ಸಿಂಧನೂರಿನಲ್ಲಿ ಮರುಕಳಿಸುವುದು ಬೇಡ. ನೀವು ಬಾದರ್ಲಿ ಗ್ರಾಮಕ್ಕೆ ಎಷ್ಟು ಮೋಸ ಮಾಡಿದ್ದೀರಿ ಎಂಬುದು ದಾಖಲೆ ಸಮೇತ ತೋರಿಸುತ್ತೇನೆ. ಬಂಗಾಲಿ ಕ್ಯಾಂಪ್, ಗಾಂಧಿನಗರ ಅಲ್ಲದೆ ಇಡೀ ಸಿಂಧನೂರು ತಾಲೂಕಿನಲ್ಲಿ ಗಾಂಜಾ, ಇಸ್ಪೀಟ್, ಅಕ್ರಮ ಮರಳು, ಮಟ್ಕಾ ಎಲ್ಲದಕ್ಕೂ ಬಾಬುಗೌಡ ಬಾದರ್ಲಿನೇ ಕಾರಣ. ಪಕ್ಷದಿಂದ ನಾವೆಲ್ಲರೂ, ನಮ್ಮಿಂದ ನಿಮ್ಮಿಂದ ಪಕ್ಷವಲ್ಲ. ನಿಮ್ಮ ಷಡ್ಯಂತರದಿಂದ ನಮಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೈ ತಪ್ಪಿದೆ. ಪಕ್ಷಕ್ಕೆ ನಾವು ದ್ರೋಹ ಮಾಡಿಲ್ಲ, ಮಾಡೋದೂ ಇಲ್ಲ. ನಾವು ಬಾದರ್ಲಿ ಕುಟುಂಬದವರಲ್ಲ ಅಂತ ಬಾಬ್ಯಾ ಹೇಳಿದ್ದು. ನಾವು ರೈತರ ಕುಟುಂಬದವರು, ಇಡೀ ಬಾದರ್ಲಿ ನಮ್ಮ ಕುಟುಂಬದವರು. ನಿಯತ್ತಿಲ್ಲದ ನಾಯಿ ಬಾಬ್ಯಾ ಸರ್ಕಾರದಿಂದ ಮಂಜೂರಾದ ಕೆರೆಯನ್ನು ಬಾಬುಗೌಡ ಬಾದರ್ಲಿ ತಿಮ್ಮಾಪುರ ಹೊಲದಲ್ಲಿ ಮಾಡಿಸಿಕೊಂಡು ಸಾರ್ವಜನಿಕವಾಗಿ ಬಳಕೆಯಾಗದೆ ಇಡೀ ಕೆರೆಯ ನೀರನ್ನು ತನ್ನ ಹೊಲಕ್ಕೆ ಬಳಕೆ ಮಾಡಿಕೊಳ್ಳುತ್ತಿದ್ದಾನೆ. ಪ್ರಾಧಿಕಾರದಲ್ಲಿ 1 ಎಕರೆಗೆ 2 ಲಕ್ಷ ಲಂಚ ತೆಗೆದುಕೊಳ್ಳುವುದು ನಮಗೆ ಗೊತ್ತಿದೆ. ವಿಡಿಯೋ ಫೋಟೋಗಳು ನಮ್ಮ ಬಳಿ ಇವೆ. ಸಮಯ ಬಂದಾಗ ದಾಖಲೆ ಸಮೇತ ತಿಳಿಸುವೆ. ಇಲ್ಲವೆಂದು ಸಾಬೀತುಪಡಿಸಲಿ, ನೋಡೋಣ. ನಮಗೂ ಮಾತನಾಡಲು ಬರುತ್ತದೆ ಬಾಬ್ಯಾ. ನಮ್ಮ ಕುಟುಂಬದವರ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆ ಇರಲಿ. ಬಾದರ್ಲಿ ಜಿಲ್ಲಾ ಪಂಚಾಯಿತಿಗೆ ಪಕ್ಷೇತರ ಅಭ್ಯರ್ಥಿಯಾಗಿ ನೀನೇ ನಿಲ್ಲು. ನಿನ್ನ ವಿರುದ್ಧ ನಮ್ಮ ಸಾಮಾನ್ಯ ಕಾರ್ಯಕರ್ತರನ್ನು ನಿಲ್ಲಿಸಿ ಜಯಭೇರಿ ಬಾರಿಸುತ್ತೇನೆ. ಇಲ್ಲದಿದ್ದರೆ ನಮ್ಮ ಕುಟುಂಬ ರಾಜಕೀಯ ನಿವೃತ್ತಿ ಹೊಂದುತ್ತೇವೆ. ಅಧಿಕಾರಿಗಳೇ, ಸರ್ಕಾರಿ ಕಾರ್ಯಕ್ರಮ ಮಾಡುವಾಗ ಶಿಷ್ಟಾಚಾರ ಉಲ್ಲಂಘನೆ ಆಗದಂತಿರಲಿ. ಮುಂದೆ ಹೀಗೆ ಆದರೆ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಶರಣಯ್ಯ ತಾತ, ಸೈಯದ್ ಯೂನಿಸ್ ಪಾಷಾ, ಅಮರೇಶ್ ಗಿರಿಜಾಲಿ, ವೀರರಾಜು, ಚಂದ್ರಶೇಖರ್, ಕಾಜಾ ಸಾಬ್ ರೋಡ್ಕುಂದ, ಪ್ರಕಾಶ್ ಸೋಮಲಾಪುರ್, ನಿರುಪಾದಿ ಸಾಸಲಮರಿ, ವೀರೇಶ್ ಉಪ್ಪಲದೊಡ್ಡಿ, ವಿರುಪಣ್ಣ ಚನ್ನಳ್ಳಿ, ಹನುಮೇಶ್ ಕರ್ಣಿ ಸೇರಿದಂತೆ ಅನೇಕರಿದ್ದರು. ಬಾದಲಿ ಚಡ್ಪಿ ಇವತ್ತೇ ನಿಂತು ಬಿಡ್ಲಿ. ಅವನು ಸಾಮಾನ್ಯ ಕಾರ್ಯಕರ್ತರು ನಿಂದಿರಿಸಿ ಗೆಲ್ಲಿಸ್ತೀವಿ. ಅವನ ವಿರುದ್ಧ ಸಾಮಾನ್ಯ ಕಾರ್ಯಕರ್ತರು ಇದು ನಂದು ಓಪನ್ ಚಾಲೆಂಜ್ ನೋಡೋದು. ನಾವಲ್ಲ, ನಮ್ಮ ಮನೆಯವ್ರು ಯಾರು ನಿಂದ್ರಾಗಲ್ಲ. ಅವ್ನು ಯಾರನ್ನ ಕಡೆಗಣಿಸೇನಲ್ಲ, ಅವ್ನ ವಿರುದ್ಧ ಅಂತ ನಿಂದಿರಿಸಿ ಗೆಲ್ಕೆ ಬರೋದಂದ್ರೆ ನಾವು ಅವರ ನಿವೃತ್ತಿ ತಗೊಂತೀನಿ. ಬಹುತಾನ ಅವ್ನು ಲೀಡರ್ ಅವನು. ಯಾವನ ಸರ್ಕಾರದಿಂದ ಬರೋ ನಾಮಿನೇಟ್ಗಳು ತಾನಾಗ್ಯಾರ. ನಿಮ್ಮ ಎದುರಿಗೆ ಅದಕ್ಕಿಂತ ಮುಂಚೆ ಸಹ ಪ್ರೆಸ್ ಮೀಟ್ ಮಾಡಿದಾನ. ನಿಮ್ ಕಾರ್ಯಕರ್ತರು ಮಾಡ್ಬೇಕು, ಅವ್ರನ್ನ ಕಾರ್ಯಕರ್ತರು ಮಾಡ್ಬೇಕು. ಅದೇ ಇದಂದ್ರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಾಡಂದ್ವಿ ನಾವು. ಅವತ್ತು ಕೂಡ ಪ್ರೆಸ್ ಮೀಟ್ ಹೇಳಿದ ನಾನು, ಯಾವನ ಲೀಡರ್ ಹಂಚ್ಕೊಂಡು ನಾವು ಕಾರ್ಯಕರ್ತನ ಬೆಳೆಸಕ್ ನೋಡ್ತಾನ. ನಾವು ಹೋಗಿ ಎಲ್ಲ ಚೇರ್ಗಳಿಗೆ ಕೊಡೋದಲ್ಲ. ನಾವು ಕಳಿಸಿದ್ವಿ, ನಮ್ ಕಾಜಣ್ಣನ್ ಕಳಿಸಿದ್ವಿ ಅಧ್ಯಕ್ಷ ಸ್ಥಾನಕ್ಕೆ. ನಮ್ ದುರ್ದೈವ ಆಗಿಲ್ಲ ಅಷ್ಟೇ. ಅದು ಶರಣಯ್ಯ ತಾತನ್ ಕಳಿಸಿದ್ವಿ ಸದಸ್ಯರಿಗೆ. ಸಾಮಾಜಿಕ ನ್ಯಾಯ ಹೆಣ್ ಪಾಲ್ಯಾಗತ್ತ ಆ ತರ ಇದು ಮಾಡಿ ಕಳಿಸಿದ್ವಿ ನಾವು. ನಾವು ಹೋಗಿ ಮನೆ ಕುಂತಿಲ್ಲ ಅಲ್ಲಿ ಯಾವ ಚೇರ್ಗಳಿಗೆ, ಯಾವ ನಾಮಿನೇಟ್ ಪೋಸ್ಟಿಗೆ ಹೋಗಿ ತಾನು ಕುಂತಾನ. ಮತ್ತೆ ಅದ್ರಾಗ ಎಕರೆಗೆ 2-2 ಲಕ್ಷ ರೂಪಾಯಿ ತಿಂತಾರೆ. ಅದು ದಾಖಲೆಗಳು ಅದಾವ, ಅವು ವಿಡಿಯೋಗಳು ಅದಾವ. ಎಕರೆಗೆ 2-2 ಲಕ್ಷ ತಗೊಂಬಂದು ಒಬ್ಬನ್ ಬ್ರೋಕರ್ ಮಾಡ್ಯಾರ. ಅದ್ರಾಗ ಒಂದು ಅಪ್ರೂವಲ್ ಕೊಡಕ್ಕೆ 2-2 ಲಕ್ಷ ತಿಂತಾರ. ಫೇಸ್ಬುಕ್ನಾಗ ಏನೋ ಬರ್ದಿದ್ದು 2023ರಾಗ ಕಾಂಗ್ರೆಸ್ ನಮಗೆ ದ್ರೋಹ ಮಾಡಿಲ್ಲ, ಷಡ್ಯಂತ್ರ ಆಯ್ತು, ನಮಗೆ ಟಿಕೆಟ್ ತಪ್ಪಿದೆ ಅಷ್ಟೇ. ಈ ಪರಂಪರೆಯಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಪಂಪನ ಆದಿಯಾಗಿಟ್ಟುಕೊಂಡು ಇಲ್ಲಿಯವರೆಗಿನ ಕವಿಗಳಲ್ಲಿ ಸರ್ವೋದಯದ ಕನಸಿನ ಚಿತ್ರಣವು ಕವಿಗಳಿಗೆ ಇದ್ದ ಕಾರಣ ಅವರ ಎಲ್ಲ ಸಾಹಿತ್ಯವು ಗೆದ್ದು ಬೀಗಿದೆ. ಅಂತಹ ಆಶಯಗಳನ್ನು ಒಳಗೊಂಡ ಸಾಲಿಗೆ ಕಮತಗಿಯವರ ಜವಾರಿ ಜರ್ನಿ ಅನುಭವ ಕಥನ ಸೇರುತ್ತದೆ ಎಂದು ಗಜಲ್ ಕವಿ ಡಾಕ್ಟರ್ ಶರೀಫ್ ಹಸಂಕಲ್ ಹೇಳಿದರು. LBK ಮತ್ತು ನೋಬಲ್ ಪದವಿ ಮಹಾವಿದ್ಯಾಲಯದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಕಮತಗಿ ಅವರ ಜವಾರಿ ಜರ್ನಿ ಕೃತಿ ಬಿಡುಗಡೆಯ ಕುರಿತು ಮಾತನಾಡಿದ ಅವರು, ಯಾವುದೇ ಸಾಹಿತ್ಯವಾಗಿರಲಿ ಅದರಲ್ಲಿ ಸರ್ವೋದಯ ಆಶಯಗಳು ಇದ್ದರೆ ಅದು ಗೆಲ್ಲುತ್ತದೆ. ಪ್ರಸ್ತುತ ದಿನಮಾನಗಳಲ್ಲಿ ದೇವರು, ಧರ್ಮ, ಜಾತಿ, ವರ್ಗ, ವರ್ಣ, ಆಹಾರ, ಸಂಸ್ಕೃತಿ ವ್ಯಾಖ್ಯಾನಿಸಿ ನಿರೂಪಿಸುವಲ್ಲಿ ಕೋಮು ಸಂಘರ್ಷವನ್ನು ಬಿತ್ತುವ ಮನಸ್ಸುಗಳು ಎದ್ದು ಕಾಣುತ್ತಿವೆ. ಇಂತಹ ಸಂದರ್ಭದಲ್ಲಿಯೂ ಕವಿ ಕಮತಗಿಯವರು ಪಾಕಿಸ್ತಾನದ ಕಾಗೆ ಭಾರತಕ್ಕೆ ಬಂತು ಎಂಬ ಕಥನದಲ್ಲಿ ಮನುಷ್ಯರು ಗಡಿಗಳನ್ನು ಮೀರಿ ಬದುಕುವ ಅಗತ್ಯತೆ ಕುರಿತು ಅಭಿವ್ಯಕ್ತಿಸುತ್ತಾರೆ.
ಅಲ್ಲದೆ ಇಂದಿನ ದೇಶ ಪ್ರೇಮ ಕಲ್ಕಬೇಕೇ ವಿನಃ ಕೆರಳಿಸಬಾರದು. ಕವಿ ತಮ್ಮ ಜವಾರಿ ಜರ್ನಿ ಅನುಭವದ ಬುತ್ತಿಯಲ್ಲಿ ಒಂದಿಷ್ಟು ನಗೆ ಒಂದಿಷ್ಟು ನಗ್ನ ಎಂಬ ಅಡಿಬರಹ ಇಟ್ಟಿದ್ದಾರೆ. ಇಲ್ಲಿ ನಗ್ನ ಎಂದರೆ ಕೇವಲ ಬಟ್ಟೆ ಬಿಚ್ಚುವುದು ಮಾತ್ರವಲ್ಲ, ಪ್ರತಿಯೊಬ್ಬನ ಮನಸ್ಸಿನ ಮೋಹ ಕಳೆದುಕೊಳ್ಳುವುದು, ಆ ಮೂಲಕ ಸಂಬಂಧಗಳನ್ನು ಗಟ್ಟಿಗೊಳಿಸುವಿಕೆಯ ಕುರಿತು ಓದುಗರನ್ನು ಗೆಲ್ಲುತ್ತಾರೆ. ಕವಿಯು ತನ್ನ ಕಣ್ಣೋಟದ ಮೂಲಕ ಲೋಕದೃಷ್ಟಿಯನ್ನು ಬರಹದ ಮೂಲಕ ಕಟ್ಟಿಕೊಡುತ್ತಾನೆ. ಇಲ್ಲಿರುವ 21 ಅನುಭವ ಕಥನಗಳಲ್ಲಿಯೂ ಓದುಗರ ಅನುಭವ ಎನ್ನುವಂತೆ ಬದುಕಿನ ಹತಾಶೆ, ನೋವು, ನಲಿವು, ಹಾಸ್ಯ, ಕಾರುಣ್ಯ, ಒಂದು ಹರಟೆಯೂ ಹೌದು, ಒಂದು ದಲಿತ ಪ್ರಬಂಧವೂ ಹೌದು ಎಂದು ಓದುವವರು ಅಪ್ಪಿಕೊಳ್ಳುತ್ತಾರೆ. ಇಂತಹ ಆಶಯಗಳನ್ನು ಹೊತ್ತು ತಂದ ಪುಸ್ತಕವನ್ನು ಕೊಂಡು ಓದಿ ಬರಹಗಾರನನ್ನು ಪ್ರೋತ್ಸಾಹಿಸಬೇಕೆಂದು ಕರೆ ನೀಡಿದರು. ಇದೇ ವೇಳೆ ಕಾರ್ಯಕ್ರಮದ ವೇದಿಕೆಯನ್ನು ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ಪ್ರೊಫೆಸರ್ CB ಚಿಲ್ಕರ್ರಾಗಿ ಅವರು ಮಾತನಾಡಿ, ಕವಿ ಕಲಾವಿದ ಕಮತಿಗೆಯವರ ಜವಾರಿ ಜರ್ನಿಗೆ ಬೆನ್ನುಡಿ ಬರೆದಿದ್ದು ಖುಷಿ ತಂದಿದೆ ಎಂದು ಶ್ಲಾಘಿಸಿದರು. ಜವಾರಿ ಜರ್ನಿ ಕೃತಿಯನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದ ಡಾಕ್ಟರ್ ಸಿದ್ದಯ್ಯ ಪುರಾಣಿ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಪಠ್ಯಪುಸ್ತಕ ಸಂಸ್ಥೆಯ ರಚನಾ ಸಭೆಯ ಸದಸ್ಯರಾದ ಅಜ್ಮೀರ್ ನಂದಾಪುರ್ ಅವರು ಮಾತನಾಡಿ, ಸಾಹಿತಿ ಕವಿ ಆದವರು ಪ್ರಾಮಾಣಿಕತೆ, ತಮ್ಮ ಬಿಚ್ಚು ಮನಸ್ಸಿನಿಂದ ಕಥನಗಳನ್ನು ಹೇಳುವಂತಹ ಕೆಲಸವನ್ನು ಕಮತಿಗೆಯವರು ಮಾಡಿದ್ದಾರೆ. ಕವಿಯ ಮೇಲೆ ಬೀಚಿ ಗುರುಬಸಯ್ಯ ಅಮ್ಮಾಪುರ ಅವರ ಪ್ರಭಾವ ಇರುವುದರಿಂದ ಒಂದಿಷ್ಟು ನಗೆ ಒಂದಿಷ್ಟು ನಗ್ನವನ್ನು ತಿಳಿಯಾಗಿ ಕಟ್ಟಿಕೊಟ್ಟಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಸವರಾಜ್ P. ನಾಯಕ್, ವೀರೇಶ್ ಕನ್ನಾರಿ, ಯರಿಯಪ್ಪ ಬೆಳಗುರ್ಕಿ, ಡಾಕ್ಟರ್ ಖಾದರ್ ಪಾಷಾ, ಆಂಜನೇಯ ರಾಮತ್ನಾಳ್, ಹುಲಿಗೇಶ್ ಪಾದರ್ಲಿ, ಪತ್ರಕರ್ತ ಅಮರೇಶ್ ಅಲವನೂರ್, ಕನಕಪ್ಪ ವಾಗಣಗೇರಿ, ನಾಗರಾಜ್ ಕೋರಿ, ಹನುಮಂತಪ್ಪ ಚಂದಲಾಪುರ್, ಆದಿಶೇಷ ನೀಲ್ಗಾರ್, ಸಿದ್ದಯ್ಯ ಸ್ಥಾವರಮಠ, ದೊಡ್ಡಬಸಪ್ಪ ನಗನೂರ್, ಸಿದ್ದಪ್ಪ ಜೀನೂರ್, ಶಿವಜ್ಞಾನಪ್ಪ ಬೂದಿವಾಳ್, ನವೀನ್ ಕುಮಾರ್ ಗಡದ್, ಕಿರಣ್ ಕುಮಾರ್ ಬಾದರ್ಲಿ, ಅಕ್ಕಮಹಾದೇವಿ ಪ್ರಾರ್ಥಿಸಿದರು. ಉಪನ್ಯಾಸಕ ರಾಮಣ್ಣ ಹಿರೇಬೇರಿಗಿ, ಉಪನ್ಯಾಸಕ ಬಸವರಾಜ್ ಚಿಗರಿ, ಈಶ್ವರ ಹಾಲಿಗಿ ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ನೋಂದಣಿ ಅಧಿಕಾರಿಗಳ ಆದೇಶದ ಮೇರೆಗೆ ನಗರದ ಹಿರಿಯ ಉಪನೋಂದಣಿ ಅಧಿಕಾರಿಗಳ ಕಚೇರಿಯಲ್ಲಿ ಶನಿವಾರ ಸಾಯಂಕಾಲ 4 ಗಂಟೆಗೆ ಡಿಜಿಟಲ್ ಸ್ಟಾಂಪ್ ಸೃಜಿಸುವುದರ ಬಗ್ಗೆ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ಭೌತಿಕ ಛಾಪಾ ಕಾಗದದ ಬದಲು ಆನ್ಲೈನ್ನಲ್ಲಿ ಮನೆಗಳಿಂದಲೇ ಸುರಕ್ಷಿತವಾಗಿ ಸ್ಟಾಂಪ್ ಡ್ಯೂಟಿ ಪಾವತಿಸಿ ದಾಖಲೆಗಳನ್ನು ಸೃಷ್ಟಿಸುವುದು, ಇದರಿಂದ ವಂಚನೆ ತಡೆಯಬಹುದು. ಮಧ್ಯವರ್ತಿಗಳ ಅಗತ್ಯತೆ ನಿವಾರಣೆಯಾಗುತ್ತದೆ, ಪಾರದರ್ಶಕತೆ ಹೆಚ್ಚಾಗುತ್ತದೆ ಮತ್ತು ಕಾಗದರಹಿತ ಪರಿಸರ ಸ್ನೇಹಿ ವ್ಯವಹಾರ ಸಾಧ್ಯವಾಗುತ್ತದೆ. ಇದು 24x7 ಲಭ್ಯವಿದ್ದು ಆಧಾರಿತ ಈ ಸಹಿ ಮೂಲಕ ದಾಖಲೆಗಳು ಕಾನೂನುಬದ್ಧವಾಗಿ ಮಾನ್ಯವಾಗುತ್ತವೆ. ಈ ಹಿನ್ನೆಲೆಯಲ್ಲಿ ಸಿಂಧನೂರು ಮತ್ತು ಸಿಂಧನೂರು ತಾಲೂಕಿಗೆ ಒಳಪಡುವ ಗ್ರಾಮಗಳ ಸಾರ್ವಜನಿಕರಿಗೆ ನ್ಯಾಯವಾದಿಗಳು, ಪತ್ರ ಬರಹಗಾರರು, ಬಾಪೂಜಿ ಕೇಂದ್ರ, ಗ್ರಾಮ್ 1, ಕರ್ನಾಟಕ 1 ಹಾಗೂ ಆನ್ಲೈನ್ ಸೆಂಟರ್ಗಳ ಮಾಲೀಕರ ಮಾಹಿತಿಗಾಗಿ ರಾಜ್ಯ ಸರ್ಕಾರದ ಆದೇಶದಂತೆ ಬೆಂಗಳೂರು ನೋಂದಣಿ ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರು ಡಿಜಿಟಲ್ ಸ್ಟಾಂಪ್ ಯೋಜನೆ ಜಾರಿಗೆ ತರುತ್ತಿದ್ದು, ಈ ಕಾರ್ಯಾಗಾರದ ಸದುಪಯೋಗ ಪಡೆದುಕೊಳ್ಳಲು ಮನವಿ ಮಾಡಿದರು. ಈ ವೇಳೆ ಪ್ರಭಾರಿ ಉಪನೋಂದಣಿ ಅಧಿಕಾರಿಯಾದ ಸಣ್ಣಬಸಪ್ಪ S. ಮರಡಿ, ಪ್ರಥಮ ದರ್ಜೆ ಸಹಾಯಕ ಜಯರಾಮ್, ಇಂಜಿನಿಯರ್ ವಿನೋದ್ ಕುಮಾರ್, ವಕೀಲರ ಸಂಘದ ಅಧ್ಯಕ್ಷರಾದ K. ಭೀಮನಗೌಡ, ವಕೀಲರಾದ ದಿನೇಶ್ ಪಾಟೀಲ್, ಮೊಯ್ನುದ್ದೀನ್ KG ಚಕ್ರವರ್ತಿ, ಶ್ರೀನಿವಾಸ್ ಬದಿ, ಗಿರಿಗೌಡ, ಈಶ್ವರ್, ವೀರೇಶ್ ಕದ್ರಟಿಗಿ, ಈರೇಶ್ ಇಲ್ಲೂರ್, ಆಜಂ ಪಾಷಾ, ಸರೀಫ್ ಸಾಬ್, ಶಿವರಾಜ್ ರೆಡ್ಡಿ, ಮಲ್ಲನಗೌಡ, ಬಸವರಾಜ್ ಆಲೂರ್, ದಾಸ್ತಾವೇಜು ಬರಹಗಾರರಾದ ಗುರುರಾಜ್ ಜೋಶಿ, ರಂಗಣ್ಣ, ನಾಗನಗೌಡ, ಸೈಯದ್ ಖಲೀಲ್ ಮಿಟ್ಟಿಮನಿ, DEO ಸಿಬ್ಬಂದಿಗಳಾದ ಬಸವರಾಜ್, ವೀರೇಶ್, ಶ್ರುತಿ, ಮಲ್ಲಿಕಾರ್ಜುನ್, MD ವಾಜಿದ್ ಹುಸೇನ್, ಮಂಜುನಾಥ್, ಅಮರೇಶ್ ಸೇರಿದಂತೆ ಕಂಪ್ಯೂಟರ್ ಆಪರೇಟರ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ನರೇಗಾ ಬಚಾವ್ ಸಂಗ್ರಾಮದ ಅಂಗವಾಗಿ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಮುಖಂಡರ ಸಭೆ. ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿ ಬಾಡಿಗೆ ವಿಳಂಬ, ಕೋರ್ಟ್ ಆದೇಶ, ಸಾಮಗ್ರಿಗಳ ಜಪ್ತಿ. ಜನವರಿ 16ರಂದು ಮನ್ರೇಗಾ ಬಚಾವ್ಗಾಗಿ ಉಪವಾಸ ಸತ್ಯಾಗ್ರಹ. MLC ಬಸನಗೌಡ ಬಾದರ್ಲಿ. ನಮಗೂ ರಾಜಕೀಯ ಗೊತ್ತು, ರೌಡಿಜಮ್ ಗೊತ್ತು, ಬಾಬುಗೌಡ ವಿರುದ್ಧ ಗುಡುಗಿದ ಸೋಮನಗೌಡ ಬಾದರ್ಲಿ. ಡಾಕ್ಟರ್ ಮಲ್ಲಿಕಾರ್ಜುನ್ ಕಮತಿಗೆ ಅವರ ಜವಾರಿ ಜರ್ನಿ ಕೃತಿ ಬಿಡುಗಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ S ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. S ನ್ಯೂಸ್, ಇದು ನಿಮ್ಮ ಧ್ವನಿ.